ನಮಸ್ಕಾರ ದೇವರು. ಇವತ್ತು 5ನೇ ದಿವಸ ಡ್ಯೂಟಿ ಇತ್ತು. ಅಲ್ಲಿಂದ ಕೃಷ್ಣ ಎತ್ಕೊಂಡು ನಾನು ಸೀದಾ ಅಲ್ಲಿಂದ ಕಿಮ್ಮನೆ ರೆಸಾಲ್ಟಿಗೆ ಹೊರಟೆ ದೇವರು. ಅಲ್ಲಿಂದ ರೆಸಾಲ್ಟಲ್ಲಿ ಆಗಲೇ ತಿಂಡಿ ಎಲ್ಲ ಕೊಡ್ತಾಯಿದ್ರು. ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ನೆಟ್ಟಿಗೆ ರೆಡಿ ಆದೆ. ಅಲ್ಲಿಂದ ಸೀದಾ ನಮ್ಮ ಅಣ್ಣ ಬಂದು ನಮಸ್ಕಾರ ಮಾಡ್ತಿದ್ದಾರೆ ನೋಡಿ. ಅಲ್ಲಿಂದ ಸೀದಾ ಎಲ್ಲರೂ ಕೇಳಿದ್ರು, ಇವತ್ತು ಅಮಾಸೆ ಐತಲ್ಲ ಗಾಡಿ ತೊಳೆದು ಪೂಜೆ ಮಾಡಿದ್ರು ಅಂತ ಕೇಳಿದ್ರು. ಇದು ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ಈಗ ತೊಳಿತಾ ಇದ್ದೀನಿ. ಗಾಡಿ ಗಿಡಿ ಎಲ್ಲ ತೊಳೆದು ಎಲ್ಲ ಆಯಿತು. ನಾನು ನಮ್ಮ ತೇಜಣ್ಣ ಬಂದ್ಬಿಟ್ಟು ಮಗ ನಿನ್ನ ಗಾಡಿ ತೊಳೆದು ಫುಲ್ ಸುಸ್ತಾಗಿದೆಯಾ, ಕೊಡಿಲ್ಲ ನಾನು ಏರ್ ಗೀರ್ ಎಲ್ಲ ಹಿಡ್ದು ಇದು ಮಾಡ್ಕೊಡ್ತೀನಿ ಅಂತ ಹೇಳಿ ಏರೆಲ್ಲ ಹಿಡಿತಾ ಇದ್ರು ನಮ್ಮ ತೇಜಣ್ಣ ಎಲ್ಲ ಹಿಡ್ದಾದ್ಮೇಲೆ ಅಲ್ಲಿಂದ ಸೀದಾ ಥ್ಯಾಂಕ್ಸ್ ಅಲ್ಲೆಲ್ಲ ನೀಟಾಗಿ ಅವರೆಲ್ಲ ನೀಟಾಗಿ ಏರ್ ಗೀರ್ ಎಲ್ಲ ಹಿಡ್ದಾದ್ಮೇಲೆ ಫುಲ್ ಗಾಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಗಾಡಿ ರೆಡಿ ಆಯಿತು. ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡು ಎಲ್ಲರೂ ಪಿಕಪ್ ಪಾಯಿಂಟಿಗೆ ಬಂದ್ವಿ. ಅಲ್ಲೆಲ್ಲ ಪಿಕಪ್ ಮಾಡ್ಕೊಳ್ಳೋಣ ಅಂತೇಳಿ ಗಾಡಿ ನಿಲ್ಸಿದ್ವಿ. ಹಂಗೆ ನಮ್ಮ ತೇಜಣ್ಣ ನಡ್ಕೊಂಡು ಬರ್ತಾಯಿದ್ರು. ಅವ್ರದ್ದೊಂದು ವೀಡಿಯೋ ತಗೊಂಡು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಡ್ರಾಪ್ ಇತ್ತು. ಅಲ್ಲಿಂದ ಸೀದಾ ಹಂಗೆ ಹೋಗ್ತಾ ಇದೆ. ಭಯಂಕರ ನಿದ್ದೆ ಎಳೀತಿತ್ತು ಫ್ರೆಂಡ್ಸ್ ನನಗೆ. ಹಂಗೆ ಮತ್ತೆ ಬೆಳಗ್ಗೆ ಬೆಂಗಳೂರಿಂದ ಪಿಕಪ್ ಇತ್ತು ಸೌತ್ ಕೇಂದ್ರ 3 ದಿವಸ ಬಾಡಿಗೆ ಇತ್ತು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಹೊರಟೆ. ಓಕೆ ಫ್ರೆಂಡ್ಸ್, ಬಾಯ್.